ಈ ವಕ್ಫ್ ಬಿಲ್ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಸಿದ್ದಲಿಂಗ ಶ್ರೀ ಆಂದೋಲ ಮಠದ ಸಿದ್ದಲಿಂಗ ಶ್ರೀಗಳಿದ್ದಾರೆ. ನಮಸ್ಕಾರ ಸ್ವಾಮೀಜಿ, ಏನ್ ಹೇಳೋದಕ್ಕೆ ಬಯಸ್ತೀರಿ? ವಕ್ಫ್ ಬಿಲ್ ತಂದಿರತಕ್ಕಂಥದ್ದು ವಿಶೇಷವಾಗಿ ಇದು ಇಡೀ ದೇಶದಲ್ಲೇ ಒಂದು ಐತಿಹಾಸಿಕ ನಿರ್ಧಾರ ಅಂತ ತಮ್ಮ ಅಭಿಪ್ರಾಯ ಏನು? ಖಂಡಿತ ನಿನ್ನೆ ವಕ್ಫ್ ವಿರುದ್ಧ ಏನು ಐತಿಹಾಸಿಕ ಗೆಲುವು ಆಗಿದೆ. ಇದು ಭಾರತದ ಹಿಂದೂಗಳಿಗೆ ಮತ್ತು ಮುಸ್ಲಿಮರಿಗೂ ಕೂಡ ಒಂದು ದೊಡ್ಡ ಜಯ ಅಂತ ನಾವು ಹೇಳಬೇಕಾಗತ್ತೆ. ಯಾಕೆಂತ ಕೇಳಿದ್ರೆ ಇಡೀ ಈ ದೇಶದ ಜಮೀನನ್ನ ರೈಲ್ವೆ ಡಿಪಾರ್ಟ್ಮೆಂಟ್ ಮತ್ತು ಡಿಪಾರ್ಟ್ಮೆಂಟ್ ಅತಿ ಹೆಚ್ಚು ಭೂಮಿ ಹೊಂದಿರುವ ಇವಾಗ ಜಮೀನನ್ನ ಬೇಕಾಬಿಟ್ಟಿಯಾಗಿ ರೈತರ ಮಠಗಳ ದೇವಸ್ಥಾನಗಳ ಆಸ್ತಿಗಳನ್ನ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವಂತಹ ಒಂದು ದೊಡ್ಡ ಕುತಂತ್ರ ಈ ವಕ್ಫ್ ಬೋರ್ಡ್ ನ ಅಧ್ಯಕ್ಷರು ಮತ್ತು ಆ ಸಂಸ್ಥೆ ಪದಾಧಿಕಾರಿಗಳು ಮಾಡ್ತಾ ಇದ್ರು. ಈಗ ಈ ಸಂದರ್ಭದಲ್ಲಿ ಮೋದಿ ಅವರ ಮತ್ತು ಕೇಂದ್ರ ಸರ್ಕಾರದ ದಿಟ್ಟ ನಿರ್ಧಾರದಿಂದ ಆ ಒಂದು ಅವರ ಒಂದು ಚಟುವಟಿಕೆಗೆ ಬಹಳ ದೊಡ್ಡ ಬ್ರೇಕ್ ಅನ್ನ ಹಾಕಿ ಅಂಕುಶವನ್ನ ಹಾಕಿದ್ದು ನಾವು ಬಹಳ ಸಂತೋಷದಿಂದ ಸ್ವಾಗತವನ್ನ ನಾವು ಮಾಡ್ತಾ ಇದ್ದೇವೆ. ಓಕೆ, ಇನ್ನು 2014 ಮುಂಚೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ವಕ್ಫ್ ಬಿಲ್ ವಿಚಾರವಾಗಿ ಒಂದಷ್ಟು ತಿದ್ದುಪಡಿಗಳು ಏನಾದವು, ಅದರಲ್ಲಿ ಸಾಕಷ್ಟು ಅವ್ಯವಸ್ಥೆಗಳಾದವು ಅನ್ನುವಂಥ ಆರೋಪವನ್ನ ಪ್ರಧಾನಿ ಮೋದಿ ಅವರು ಮಾಡಿದ್ರು. ಇನ್ನು ಅನೇಕ ಬಿಜೆಪಿ ನಾಯಕರುಗಳು ಮಾಡಿದ್ರು. ಎಕ್ಸ್ಟ್ರೀಮಿಗೆ ತಗೊಂಡೋಗಿ ಅದನ್ನ ಓಲೈಕೆಗೋಸ್ಕರ ಅನೇಕ ತಿದ್ದುಪಡಿಗಳನ್ನ ಮಾಡಲಾಗಿತ್ತು ಈ ಹಿಂದೆ ಅನ್ನೋದನ್ನ ಹೇಳಿದ್ರು. ಸೊ ಇದಕ್ಕೆ ತಾವೇನ್ ಹೇಳೋದಕ್ಕೆ ಬಯಸ್ತೀರಿ? ಇದರಿಂದ ಮುಸ್ಲಿಮರಿಗೆ ಅನ್ಯಾಯ ಆಗ್ತಿದೆ ಈ ತಿದ್ದುಪಡಿಯಿಂದ ಅಂತ ಏನಾದ್ರು ಅನ್ಸುತ್ತಾ ಈಗ ಮೋದಿ ಸರ್ಕಾರ ಮಾಡ್ತಾ ಇರೋ ತಿದ್ದುಪಡಿಯಿಂದ? ಯಾಕಂದ್ರೆ ಕಾಂಗ್ರೆಸ್ನ ಕೆಲವು ನಾಯಕರು ಹಾಗೆ ಹೇಳ್ತಾ ಇದ್ದಾರೆ. ನೋಡಿ, ಕಾಂಗ್ರೆಸ್ ಅಂದ್ರೆ ವಕ್ಫ್ ಬೋರ್ಡ್ ಅಂದ್ರೆ ಕಾಂಗ್ರೆಸ್. ಇದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ಇವರ ಉದ್ದೇಶ ಮುಸ್ಲಿಂ ತುಷ್ಟೀಕರಣ. ಮುಸಲ್ಮಾನರು ಬೇಡದೇ ಇದ್ದದ್ದನ್ನು ಕೂಡ ಅವರ ಬಾಯಿಗೆ ಹಾಕೊಂಡು ಬಂದಿರುವಂತಹದ್ದು ಸುದೀರ್ಘವಾಗಿ ನಾವು 60 ವರ್ಷಗಳಲ್ಲಿ ನೋಡ್ತಾ ಬಂದಿದ್ದೀವಿ. ನೀವು ಹೇಳಿದ ಹಾಗೆ 2013-14ರಲ್ಲಿ ಮುಸ್ಲಿಮರು ಕೇಳಿದ್ದೇ ಇಲ್ಲ. ದೆಹಲಿಯ 123 ಐತಿಹಾಸಿಕ ಸ್ಥಳಗಳನ್ನ ವಕ್ಫ್ ಬೋರ್ಡ್ಗೆ ಬಿಟ್ಕೊಟ್ರು. ಯಾವ ಕಾರಣಕ್ಕಾಗಿ ಇದನ್ನ ಬಿಟ್ಕೊಟ್ರು ಅಂದ್ರೆ ಇದು ಮುಸ್ಲಿಂ ತುಷ್ಟೀಕರಣ, ಮುಸ್ಲಿಂ ಓಲೈಕೆ. ಮುಸ್ಲಿಂ ಮತಗಳು ಚುನಾವಣೆ ಪೂರ್ವದಲ್ಲಿ ಇದನ್ನ ಮಾಡಿದ್ರೆ ನಮಗೆ ಬರುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಇವರು ಮುಸ್ಲಿಮರ ತೃಪ್ತಿಗಾಗಿ ಇಂತಹ ಆಸ್ತಿಗಳನ್ನ ನಿರಂತರವಾಗಿ ಕೊಡ್ತಾ ಬಂದಿದ್ರು. ಅಷ್ಟೇ ಅಲ್ಲ, ಮಠಗಳ ಆಸ್ತಿಯೂ ಕೂಡ, ದೇವಸ್ಥಾನ ಆಸ್ತಿ ತಮಿಳುನಾಡಿನಲ್ಲಿ ಪ್ರತಿ ಒಂದು ಇಡೀ ಊರೇ ವಕ್ಫ್ ಆಸ್ತಿ ಆಗಿಬಿಟ್ಟಿತ್ತು. ಆ ವಕ್ಫ್ ಆಸ್ತಿಯ ಮಾಲೀಕರು ಇವರೇ ಅಲ್ಲಿ ಪ್ರಧಾನಮಂತ್ರಿ ತರ ವಕ್ಫ್ ಬೋರ್ಡ್ ನ ಅಧ್ಯಕ್ಷರಾಗ್ತಾ ಇದ್ರು. ಇದೇ ಹಾಗೆ ಮುಸ್ಲಿಮರಿಗೆ ಅನ್ಯಾಯ ಆಗುತ್ತೆ. ಇಲ್ಲಿ ಅನ್ಯಾಯ ಆಗ್ತಾ ಇರೋದು ಹಿಂದೂಗಳಿಗೆ. ಮುಸ್ಲಿಮರಿಗೆ ಅನ್ಯಾಯ ಆಗೋದಾದ್ರೆ ಇವತ್ತು ಅನೇಕ ಮುಸ್ಲಿಂ ಸಂಘಟನೆಗಳು ಈ ವಕ್ಫ್ ಕಾಯ್ದೆಯ ವಿರುದ್ಧ ನಿಂತ್ಕೊಂಡು ಮತ್ತು ವಿಜಯೋತ್ಸವವನ್ನು ಕೂಡ ಮಾಡ್ತಾ ಇದ್ದಾರೆ. ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಕಾರಣದಿಂದಾಗಿ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಹೊರತು ಇದು ಮುಸಲ್ಮಾನರಿಗಾಗ್ಲಿ ಅಥವಾ ಕಾಂಗ್ರೆಸ್ಗಾಗ್ಲಿ ಯಾವುದೇ ಅನ್ಯಾಯ ಆಗಿಲ್ಲ. ಇದು ಒಂದು ಸ್ವಾತಂತ್ರ್ಯ ಸಿಕ್ಕ ಹಾಗಾಗಿದೆ ನಮಗೆ. ಇದರಲ್ಲಿ ಹೊರಗಿನವರು ಇರ್ತಾರೆ ಅನ್ನುವಂತ ಒಂದು ಆರೋಪ ಕೇಳಿಬಂತು. ಅಮಿತ್ ಶಾ ಅದನ್ನ ನಿನ್ನೆ ಸದನದಲ್ಲಿ ಖಂಡಿತ ಆತರ ಯಾರು ಹೊರಗಡೆಯವರು ಇರೋದಿಲ್ಲ ಅಂತ ಹೇಳಿದ್ರು. ಜೊತೆಗೆ ಇದರಲ್ಲಿ ಮುಸ್ಲಿಮರ ಭೂಮಿಯನ್ನ ಅಥವಾ ಸ್ವತ್ತನ್ನ ವಶಪಡಿಸಿಕೊಳ್ಳೋದಕ್ಕೆ ಮಾಡ್ತಾ ಇರೋ ಹುನ್ನಾರ ಅನ್ನುವಂತ ಟೀಕೆಗಳು ಕೂಡ ಕರ್ನಾಟಕದವರೇ ಮಾಡಿದ್ರು ಸಾಕಷ್ಟು ಜನ. ಸೊ ಇದಕ್ಕೆಲ್ಲ ಏನ್ ಹೇಳಕ್ ಬಯಸ್ತೀರಿ? ನೋಡಿ, ಅವರಿಗೆ ಅಭ್ಯಾಸ ಇದೆ. ಹಿಂದೂಗಳ ಜಮೀನನ್ನ ಒತ್ತುವರಿ ಮಾಡೋದು, ಇನ್ನೊಬ್ಬರಿಗೆ ದಾನ ಮಾಡೋದು, ದೇವಸ್ಥಾನಗಳ ಹುಂಡಿ ಹಣವನ್ನ ಮತ್ತೊಬ್ಬರಿಗೆ ದಾನ ಮಾಡಿ ಮಸೀದಿ ಚರ್ಚ್ಗಳಿಗೆ ಅಭಿವೃದ್ಧಿ ಮಾಡುವಂತಹದ್ದು ಇವರ ಒಂದು ಚಟ ಇದೆ. ಅದೇ ಮಾದರಿಯಲ್ಲಿ ಈ ಸರ್ಕಾರವು ಕೂಡ ಮಾಡುತ್ತೆ ಅನ್ನುವಂತಹದ್ದು ಭ್ರಮೆ. ಈ ಮಾತನ್ನ ಹೇಳುವುದರ ಮುಖಾಂತರ ಮುಸ್ಲಿಮರನ್ನ ಎತ್ತಿ ಕಟ್ಟಿ ಇವತ್ತು ಹಿಂದೂ ಸಂಘಟನೆ ಇರ್ಬೋದು, ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆ ಮಾಡುವಂತಹ ಒಂದು ರೀತಿಯಲ್ಲಿ ಇವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇವರ ಹೇಳಿಕೆಗಳು, ಇವರ ವಿರೋಧಗಳಲ್ಲಿ ಯಾವುದೇ ಹುರುಳಿಲ್ಲ ಅನ್ನುವಂತಹದ್ದು ನನ್ನ ಭಾವನೆ ಇದೆ. ಇದು ಮುಸ್ಲಿಮರ ಆಸ್ತಿ ಕಬಳಿಸಲಿಕ್ಕೆ ಹೇಗೆ ಸಾಧ್ಯ? ಇಷ್ಟು ವರ್ಷ ಆಯ್ತು, 10 ವರ್ಷದಲ್ಲಿ ಮೋದಿಯವರು ಮನಸ್ಸು ಮಾಡಿದರೆ ಮುಸ್ಲಿಮರ ಆಸ್ತಿಯನ್ನೆಲ್ಲ ತಮ್ಮ ಸುಪರ್ದಿಗೆ ತಗೊಳ್ಬಹುದಾಗಿತ್ತಲ್ಲ. ಯಾವುದ್ಯಾವುದು ಕಾನೂನು ಬಾಹಿರವಾಗಿದೆ, ಯಾವುದಾದ್ರು ಇಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಉಪಯೋಗ ಆಗ್ತಾ ಇದೆ, ಅದರ ಮೇಲೆ ಇವತ್ತು ಮೋದಿ ಸರ್ಕಾರ ಅಂಕುಶ ಹಾಕಿದೆ. ಇದ್ಯಾಕೆ ಕರ್ನಾಟಕದ ಕಾಂಗ್ರೆಸ್ಗಾಗ್ಲಿ ಇಡೀ ಭಾರತ ಕಾಂಗ್ರೆಸ್ಗಾಗ್ಲಿ ನೋ ತರುವಂತದ್ದಾಗ್ತದೆ. ಓಕೆ, ಧನ್ಯವಾದಗಳು ಆಂದೋಲ ಶ್ರೀಗಳಿಗೆ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ.
ಈ ವಕ್ಫ್ ಬಿಲ್ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಸಿದ್ದಲಿಂಗ ಶ್ರೀ ಆಂದೋಲ ಮಠದ ಸಿದ್ದಲಿಂಗ ಶ್ರೀಗಳಿದ್ದಾರೆ. ನಮಸ್ಕಾರ ಸ್ವಾಮೀಜಿ, ಏನ್ ಹೇಳೋದಕ್ಕೆ ಬಯಸ್ತೀರಿ? ವಕ್ಫ್ ಬಿಲ್ ತಂದಿರತಕ್ಕಂಥದ್ದು ವಿಶೇಷವಾಗಿ ಇದು ಇಡೀ ದೇಶದಲ್ಲೇ ಒಂದು ಐತಿಹಾಸಿಕ ನಿರ್ಧಾರ ಅಂತ ತಮ್ಮ ಅಭಿಪ್ರಾಯ ಏನು? ಖಂಡಿತ ನಿನ್ನೆ ವಕ್ಫ್ ವಿರುದ್ಧ ಏನು ಐತಿಹಾಸಿಕ ಗೆಲುವು ಆಗಿದೆ. ಇದು ಭಾರತದ ಹಿಂದೂಗಳಿಗೆ ಮತ್ತು ಮುಸ್ಲಿಮರಿಗೂ ಕೂಡ ಒಂದು ದೊಡ್ಡ ಜಯ ಅಂತ ನಾವು ಹೇಳಬೇಕಾಗತ್ತೆ. ಯಾಕೆಂತ ಕೇಳಿದ್ರೆ ಇಡೀ ಈ ದೇಶದ ಜಮೀನನ್ನ ರೈಲ್ವೆ ಡಿಪಾರ್ಟ್ಮೆಂಟ್ ಮತ್ತು ಡಿಪಾರ್ಟ್ಮೆಂಟ್ ಬಿಟ್ಟರೆ ಅತಿ ಹೆಚ್ಚು ಭೂಮಿ ಹೊಂದಿರುವ ಇವಾಗ ಜನರನ್ನ ಬೇಕಾಬಿಟ್ಟಿಯಾಗಿ ರೈತರ ಮಠಗಳ ದೇವಸ್ಥಾನಗಳ ಆಸ್ತಿಗಳನ್ನ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವಂತಹ ಒಂದು ದೊಡ್ಡ ಕುತಂತ್ರ ಈ ವಕ್ಫ್ ಬೋರ್ಡ್ ನ ಅಧ್ಯಕ್ಷರು ಮತ್ತು ಆ ಸಂಸ್ಥೆ ಪದಾಧಿಕಾರಿಗಳು ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಮೋದಿ ಅವರ ಮತ್ತು ಕೇಂದ್ರ ಸರ್ಕಾರದ ದಿಟ್ಟ ನಿರ್ಧಾರದಿಂದ ಆ ಒಂದು ಅವರ ಒಂದು ಚಟುವಟಿಕೆಗೆ ಬಹಳ ದೊಡ್ಡ ಬ್ರೇಕ್ ಅನ್ನ ಹಾಕಿ ಅಂಕುಶವನ್ನ ಹಾಕಿದ್ದು ನಾವು ಬಹಳ ಸಂತೋಷದಿಂದ ಸ್ವಾಗತವನ್ನ ನಾವು ಮಾಡ್ತಾ ಇದ್ದೇವೆ. ಓಕೆ, ಇನ್ನು 2014 ಮುಂಚೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ವಕ್ಫ್ ಬಿಲ್ ವಿಚಾರವಾಗಿ ಒಂದಷ್ಟು ತಿದ್ದುಪಡಿಗಳು ಏನಾದವು, ಅದರಲ್ಲಿ ಸಾಕಷ್ಟು ಅವ್ಯವಸ್ಥೆಗಳಾದವು ಅನ್ನುವಂಥ ಆರೋಪವನ್ನ ಪ್ರಧಾನಿ ಮೋದಿ ಅವರು ಮಾಡಿದ್ರು. ಇನ್ನು ಅನೇಕ ಬಿಜೆಪಿ ನಾಯಕರುಗಳು ಮಾಡಿದ್ರು. ಎಕ್ಸ್ಟ್ರೀಮ್ ತಗೊಂಡೋಗಿ ಅದನ್ನ ಓಲೈಕೆಗೋಸ್ಕರ ಅನೇಕ ತಿದ್ದುಪಡಿಗಳನ್ನ ಮಾಡಲಾಗಿತ್ತು ಈ ಹಿಂದೆ ಅನ್ನೋದನ್ನ ಹೇಳಿದ್ರು. ಸೊ ಇದಕ್ಕೆ ತಾವೇನ್ ಹೇಳೋದಕ್ಕೆ ಬಯಸ್ತೀರಿ? ಇದರಿಂದ ಮುಸ್ಲಿಮರಿಗೆ ಅನ್ಯಾಯ ಆಗ್ತಿದೆ ಈ ತಿದ್ದುಪಡಿಯಿಂದ ಅಂತ ಏನಾದ್ರೂ ಅನ್ಸುತ್ತಾ ಈಗ ಮೋದಿ ಸರ್ಕಾರ ಮಾಡ್ತಾ ಇರೋ ತಿದ್ದುಪಡಿಯಿಂದ? ಯಾಕಂದ್ರೆ ಕಾಂಗ್ರೆಸ್ನ ಕೆಲವು ನಾಯಕರು ಹಾಗೆ ಹೇಳ್ತಾ ಇದ್ದಾರೆ. ನೋಡಿ, ಕಾಂಗ್ರೆಸ್ ಅಂದ್ರೆ ವಕ್ಫ್ ಬೋರ್ಡ್ ಅಂದ್ರೆ ಕಾಂಗ್ರೆಸ್. ಇದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ಇವರ ಉದ್ದೇಶ ಮುಸ್ಲಿಂ ತುಷ್ಟೀಕರಣ. ಮುಸಲ್ಮಾನರು ಬೇಡದೇ ಇದ್ದದ್ದನ್ನು ಕೂಡ ಅವರ ಬಾಯಿಗೆ ಹಾಕೊಂಡು ಬಂದಿರುವಂತಹದ್ದು ಸುದೀರ್ಘವಾಗಿ ನಾವು 60 ವರ್ಷಗಳಲ್ಲಿ ನೋಡ್ತಾ ಬಂದಿದ್ದೀವಿ. ನೀವು ಹೇಳಿದ ಹಾಗೆ 2013-14ರಲ್ಲಿ ಮುಸ್ಲಿಮರು ಕೇಳಿದ್ದೇ ಇಲ್ಲ. ದೆಹಲಿಯ 123 ಐತಿಹಾಸಿಕ ಸ್ಥಳಗಳನ್ನ ವಕ್ಫ್ ಬೋರ್ಡ್ಗೆ ಬಿಟ್ಕೊಟ್ರು. ಯಾವ ಕಾರಣಕ್ಕಾಗಿ ಇದನ್ನ ಬಿಟ್ಕೊಟ್ರು ಅಂದ್ರೆ ಇದು ಮುಸ್ಲಿಂ ತುಷ್ಟೀಕರಣ, ಮುಸ್ಲಿಂ ಓಲೈಕೆ. ಮುಸ್ಲಿಂ ಮತಗಳು ಚುನಾವಣೆ ಪೂರ್ವದಲ್ಲಿ ಇದನ್ನ ಮಾಡಿದ್ರೆ ನಮಗೆ ಬರುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಇವರು ಮುಸ್ಲಿಮರ ತೃಪ್ತಿಗಾಗಿ ಇಂತಹ ಆಸ್ತಿಗಳನ್ನ ನಿರಂತರವಾಗಿ ಕೊಡ್ತಾ ಬಂದಿದ್ದು. ಅಷ್ಟೇ ಅಲ್ಲ, ಮಠಗಳ ಆಸ್ತಿಯೂ ಕೂಡ, ದೇವಸ್ಥಾನ ಆಸ್ತಿ ತಮಿಳುನಾಡಿನಲ್ಲಿ ಪ್ರತಿ ಒಂದು ಇಡೀ ಊರೇ ವಕ್ಫ್ ಆಸ್ತಿ ಆಗಿಬಿಟ್ಟಿತ್ತು. ಆ ವಕ್ಫ್ ಆಸ್ತಿಯ ಮಾಲೀಕರು ಇವರೇ ಅಲ್ಲಿ ಪ್ರಧಾನಮಂತ್ರಿ ತರ ವಕ್ಫ್ ಬೋರ್ಡ್ ನ ಅಧ್ಯಕ್ಷರಾಗ್ತಾ ಇದ್ರು. ಇದೇ ಹಾಗೆ ಮುಸ್ಲಿಮರಿಗೆ ಅನ್ಯಾಯ ಆಗುತ್ತೆ. ಇಲ್ಲಿ ಅನ್ಯಾಯ ಆಗ್ತಾ ಇರೋದು ಹಿಂದೂಗಳಿಗೆ. ಮುಸ್ಲಿಮರಿಗೆ ಅನ್ಯಾಯ ಆಗೋದಾದ್ರೆ ಇವತ್ತು ಅನೇಕ ಮುಸ್ಲಿಂ ಸಂಘಟನೆಗಳು ಈ ವಕ್ಫ್ ಕಾಯ್ದೆಯ ವಿರುದ್ಧ ನಿಂತ್ಕೊಂಡು ಮತ್ತು